ಚಿಕ್ಕೋಡಿ ಜಿಲ್ಲೆಗಾಗಿ ತೀವ್ರಗೊಂಡ ಹೋರಾಟಕ್ಕೆ ವಿದ್ಯಾರ್ಥಿಗಳ ಬೆಂಬಲ. ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ಹೋರಾಟದ ಕಾವು ಹೆಚ್ಚಾಗಿದ್ದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬೆಂಬಲವನ್ನು ಸೂಚಿಸಿದರು. ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯರ ಹೋರಾಟಕ್ಕೆ ವಿದ್ಯಾರ್ಥಿಗಳ ಬೆಂಬಲವನ್ನು ಸೂಚಿಸಿ ಜಿಲ್ಲೆ ಆಗಬೇಕು ಎಂದು ಆಗ್ರಹಿಸಿದರು. ಪಟ್ಟಣದ ಬಸವ ವೃತ್ತದಲ್ಲಿ ವಿದ್ಯಾರ್ಥಿಗಳು ರಸ್ತೆ ತಡೆದು ಮಾನವ ಸರಪಳಿ ನಿರ್ಮಿಸಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಎಂದು ಪಟ್ಟು ಹಿಡಿದರು. ಬಳಿಕ ತಹಶೀಲ್ದಾರರ ಕಚೇರಿಗೆ ತೆರಳಿ ಗ್ರೇಡ್ 2 ತಹಶೀಲ್ದಾರ ಪರಮೇಳ ದೇಶಪಾಂಡೆ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ SY ಹಂಚಿ ಮಾತನಾಡಿ, ಜಿಲ್ಲಾ ಹೋರಾಟಕ್ಕೆ ವಿದ್ಯಾರ್ಥಿಗಳು ಬೆಂಬಲ ಸೂಚಿಸಿದ್ದು ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ಬಂದಿದೆ. ಅಧಿವೇಶನದಲ್ಲಿ ನಮ್ಮ ಭಾಗದ ಜನಪ್ರತಿನಿಧಿಗಳು ಧ್ವನಿ ಎತ್ತಿರುವುದು ಸ್ವಾಗತಾರ್ಹ ಎಂದರು. ಶಾಸಕರು ಧ್ವನಿ ಎತ್ತಿದ್ದಾರೆ. ಅವರಿಗೆ ನಾನು ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಹೇಳ್ತೇನೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಬಹಳಷ್ಟು ಸಲ ಅಧಿವೇಶನದೊಳಗೆ ನಮ್ಮ ಧ್ವನಿಯನ್ನು ಕೇಳುವವರು ಇದ್ದಿರಲಿಲ್ಲ. ಆದರೆ ಇವತ್ತು ಸನ್ಮಾನ್ಯರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆ ಅವರು, ಶಶಿಕಲಾ ಜೊಲ್ಲೆ ಅವರು, ಹಾಗೆ ರಾಜು ಕಾಗೆ ಅವರು, ಆಮೇಲೆ ಬಾಲಚಂದ್ರ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿಗಳಿಗೆ ಇದರ ಎಲ್ಲ ಈ ವಿಚಾರ ಗೊತ್ತಾಗಿದೆ. ಹೀಗಾಗಿ ಚಿಕ್ಕೋಡಿ ಜಿಲ್ಲೆ ಆಗತಕ್ಕಂಥ ಒಂದು ಸಂಭ್ರಮ ಇವತ್ತು ನಮಗೆ ಕಾಣ್ತಾ ಇದೆ. ಆದರೆ ನಾವು ಹೋರಾಟವನ್ನು ಬಿಡೋದಿಲ್ಲ. ಬಹುಶಃ ಅಲ್ಲಿವರೆಗೆ ನಮಗೆ ಎಲ್ಲಿವರೆಗೆ ಸಹಿಯಾಗಿ ಇದನ್ನು ಘೋಷಣೆ ಆಗ್ತಾ ಇದೆಯೋ ಅಲ್ಲಿವರೆಗೆ ನಿರಂತರವಾದಂಥ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತ ತಿಳ್ಕೊಂಡು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಲು ಬಯಸುತ್ತೇನೆ. ಇಲ್ಲ, ನಿಜವಾಗಿಯೂ ಈ ಹೋರಾಟ ಮತ್ತು ಸರ್ಕಾರದಲ್ಲಿ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಮತ್ತು ಮಂತ್ರಿಗಳು ಕೂಡ ನಮಗೆ ಧ್ವನಿಗೂಡಿಸಿದ್ದಾರೆ. ಅಷ್ಟೇ ಅಲ್ಲ, ಕೆಲವರಂತೂ ಮೊದಲು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನತಕ್ಕಂಥ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಅದು ಸರ್ಕಾರ ಗಮನಕ್ಕೂ ಕೂಡ ಬಂದಿದೆ. ಸರ್, ಈಗ ಅತನಿ ಜಿಲ್ಲೆ ಸಂಬಂಧ ಬಂದಿಟ್ಟಿದ್ದಾರೆ ಸರ್, ಅದ್ರ ಸಂಬಂಧ ಏನು ಹೇಳ್ತಾರೆ? ಇಲ್ಲ, ಈಗ ನೋಡ್ರಿ, ಮುಖ್ಯವಾಗಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸುವಾಗ ಚಿಕ್ಕೋಡಿಗೆ ಅತ್ಯಂತ ಬಹುಮತ ಸಿಕ್ಕಿದೆ. ಎಲ್ಲ 18 ಶಾಸಕರಲ್ಲಿ ಸುಮಾರು 10-12 ಶಾಸಕರು ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಅನ್ನತಕ್ಕಂಥ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಅದರ ವಿಚಾರ ಸರ್ಕಾರಕ್ಕೂ ಕೂಡ ಗಮನಕ್ಕೆ ಬಂದಿದೆ. ಅತನಿ ಪ್ರತಿಭಟನೆಗಾರರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಅವರಿಗೆ ನೋಡ್ರಿ, ಇದು ಪ್ರಜಾಪ್ರಭುತ್ವದೊಳಗೆ ಎಲ್ಲರಿಗೂ ತಮ್ಮ ತಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಅಧಿಕಾರ ಇದೆ. ಆದರೆ ನಾವೇನಂತೀವಿ, 40 ವರ್ಷಗಳ ನಮ್ಮ ಹೋರಾಟ ಏನಿದೆ ಇದಕ್ಕೆ ಮೊದಲ ಪ್ರಾಶಸ್ತ್ಯ ಕೊಡಬೇಕಂತ ತಿಳ್ಕೊಂಡು ಸರ್ಕಾರದಲ್ಲಿ ನಾವು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಬಳಿಕ ಜಿಲ್ಲಾ ಹೋರಾಟ ಸಮಿತಿಯ ಹಿರಿಯ ಸದಸ್ಯ ರುದ್ರಪ್ಪ ಸಂಗಪ್ಪಗೋಳ ಮಾತನಾಡಿ, ನಮ್ಮ ಹೋರಾಟಕ್ಕೆ ಜನಪ್ರತಿನಿಧಿಗಳು ಧ್ವನಿಗೂಡಿಸುತ್ತಿದ್ದಾರೆ. ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗುತ್ತೆ ಎಂಬ ಆಶಾಭಾವನೆ ಮೂಡಿದೆ ಎಂದರು. ಈ ಚಿಕ್ಕೋಡಿ ಜಿಲ್ಲಾ ಹೋರಾಟಕ್ಕೆ ಏನೋ ಇವತ್ತು ಈ ಸೆಷನ್ನೊಳಗೆ ಒಂದು ಅಂತಿಮವಾಗಿ ಜಿಲ್ಲಾ ಘೋಷಣೆ ಆಗುವಂಥ ವಿಚಾರಗಳ ಕಂಡು ಬರ್ತಾ ಇದ್ದಾವೆ. ಯಾಕಪ್ಪ ಅಂದರೆ ಇವತ್ತು ಗೋಕಾಕ್ ಅವರಾಯ್ತು, ಚಿಕ್ಕೋಡಿ ಅವರಾಯ್ತು, ಇವತ್ತು ಎಲ್ಲ ಈ ಬೆಳಗಾವಿ ಜಿಲ್ಲಾ ವ್ಯಾಪ್ತಿ ಬರ್ತಕ್ಕಂಥ 18 ಶಾಸಕರು, 3 ಮಂದಿ MLC ಅವರು, MP ಗಳು ಎಲ್ಲರೂ ಇವತ್ತು ಈ ಚಿಕ್ಕೋಡಿ ಒಂದೇ ಧ್ವನಿಯಲ್ಲಿ ಚಿಕ್ಕೋಡಿ ಮೊಟ್ಟ ಮೊದಲ ಜಿಲ್ಲೆ ಆಗಬೇಕಂತೇಳಿ ಇವತ್ತು CM ಮೇಲೆ ಈ ಅಧಿವೇಶನ ಮುಗಿಯೋದ್ರೊಳಗೆ ಪ್ರೆಷರ್ ತರ್ತಾರೆ. ಜಿಲ್ಲೆ ಆಗ್ತದೆ ಅಂತ ಹೇಳಿ ನಮ್ಗೆ ಈ ಆಶಾಭಾವನೆ ಐತಿ. ಸಿಹಿ ಸುದ್ದಿ ಆಶಾಭಾವನೆ ಎಲ್ಲ 100ಕ್ಕೆ 100 ಆಗ್ತದಂತ ನಾವು ಭಾಳ ವಿಶ್ವಾಸ ಇಟ್ಟೇವಿ. ಮತ್ತು ನಾವು ಎಲ್ಲಿವರೆಗೂ ಚಿಕ್ಕೋಡಿ ಜಿಲ್ಲೆ ಅನೌನ್ಸ್ ಆಗೋದಿಲ್ಲ, ಗೆಜೆಟ್ ಆಗ್ಬಿಡೋದು, ಅಲ್ಲಿ ತನಕ ನಮ್ಮ ಹೋರಾಟ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ ಸಂದರ್ಭದಲ್ಲಿ ಸುರೇಶ್ ಬಾಕುಡೆ, ನಾಗೇಶ್ ಮಾಳಿ, ಕೃಷ್ಣ ಕೆಂಚನ್ನವರ, ರಮೇಶ್ ಬಸ್ತಬಾಡೆ, ಚನ್ನಪ್ಪ ಬಡಿಗೇರ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.